ಎಷ್ಟು ಬಟ್ಟೆ ತಗೊಂಡೋಗಿದ್ರಿ ಕಾವ್ಯ? ಅಂದ್ರೆ ಕಳಿಸ್ತಾ ಇದ್ರು, ಒಂದು ಓವರ್ ಎಷ್ಟು ಬಟ್ಟೆ ತಗೊಂಡು ಒಂದು ಇನ್ವೆಸ್ಟ್ ಅಂತ ಮಾಡಿರ್ತೀವಿ, ಎಷ್ಟು ಇನ್ವೆಸ್ಟ್ ಮಾಡಿರ್ಬೋದು ಹಬ್ಬ ಕಾವ್ಯ ಅಂತ ಹೇಳಿ ಹೇಳಲ್ಲ. ಎಲ್ಲ ಏನಕ್ಕೆ ಖುಷಿ ಅದು ಒಂಥರ. ಏನಿಲ್ಲ ಜಾಸ್ತಿ ಅಂದ್ರೆ ಇವು ಟೀಮ್ ಅವರು ಹೇಳ್ಬಿಟ್ಟಿದ್ರು, ಒನ್ ಮಂತಿಗೆ ಆಗಷ್ಟು ತಗೊಂಬನ್ನಿ, ಒಂದು 3-4 ವೀಕ್ಸಿಗೆ ಅಷ್ಟೇ ತಗೊಂಡ್ ಬಂದಿರಿ, ಇನ್ ಮಿಕ್ಕಿದೇನಿದ್ರು ನಾವು ಆಮೇಲೆ ಕಳ್ಸಿಕೊಡ್ತೀವಿ ಅಂತ ಅಷ್ಟನ್ನೇ ತಗೊಂಡು ಹೋಗಿದ್ದೆ. ಅದಾದ್ಮೇಲೆಲ್ಲ ಕಳ್ಸಿಕೊಟ್ಟಿದ್ದು ಅಷ್ಟೇ. ಓಕೆ, ಸುದೀಪ್ ಸರ್ ಕೈ ರುಚಿ ತಿಂತೀರಾ? ಹೇಗಿತ್ತು ಫೀಲು ಅಲ್ಲ ಅವ್ರು? ಆ್ಯಂಡ್ ಬೇರೆಯವರೆಲ್ಲ ಉಳಿದವರು ಈ ನಾನ್ ವೆಜ್ಗೆಲ್ಲ ಅಂದರೆ ಆಸೆ ಪಡುವಾಗೆಲ್ಲ ನಿಮಗೆ ಯಾವ ಥರ ಫೀಲ್ ಆಗ್ತಿತ್ತು ಅಂತ? ನನಗೆ ನಿಜ ಹೇಳ, ನನಗೆ ಊಟಕ್ಕೆ ಹಿಂಗೆಲ್ಲ ಮಾಡೋದು ಐ ಆಮ್ ನಾಟ್ ದಟ್ ಪರ್ಸನ್. ಬಟ್ ಅಲ್ಲಿ ರೆಗ್ಯುಲರಾಗಿ ನಾವೇನೋ ತಿಂದು ಏನೋ ಹೊಸದಾಗಿ ಊಟ ಬಂದರೆ ಒಂಥರ ಏನೋ ಸರ್ಪ್ರೈಸಿಂಗ್, ಓ ವಾವ್ ಇದು, ಓ ವಾವ್ ಅದು ಅನ್ನೋ ಥರ. ಅವರಿಗೆಲ್ಲ ಚಿಕನ್ ಮಟನ್ನು ಕ್ರೇಜು. ನನಗೆ ಅದೆಲ್ಲ ನನಗೆ ಇಂಟ್ರೆಸ್ಟೇ ಇರ್ತಿಲ್ಲ. ನನಗೇನೋ ಒಂದು ಮಶ್ರೂಮ್ ರೈಸೋ ಅಥವಾ ಆ ಥರದ್ದು ಸಿಕ್ಕಿದ್ರು ಸಾಕು, ಬಿರಿಯಾನಿ ಸಾಕು, ತಿನ್ಕೋತೀನಿ. ಅದೂ ಅಷ್ಟೇ, 1-2 ಸ್ಪೂನ್ ತಿಂತೀನಿ ಅಷ್ಟೇ. ಮತ್ತು ಅಲ್ಲಿ ನಾವು ಸ್ವಲ್ಪ ತಿಂದು ಹೊಟ್ಟೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ, ಜಾಸ್ತಿನೂ ಸೇರ್ತಿರ್ಲಿಲ್ಲ. ಸೊ ನನಗೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟೇ ತಿಂತೆ. ಹೊರಗೆ ಬಂದಮೇಲೆ ಏನು ಇಷ್ಟಪಟ್ಟು ಅಮ್ಮನ ಹತ್ರ ಮಾಡಿಸ್ಕೊಂಡು ತಿಂದ್ರಿ ಅಂತ? ಇನ್ನೂ ಏನೋ ಆ ಥರ ಅಂದರೆ ನನಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಅದನ್ನು ಮಾಡಿಕೊಟ್ಟಿದ್ರು, ಅಲ್ಲಿಗೂ ಕಳಿಸ್ಕೊಟ್ಟಿದ್ರು ಒಂದ್ಸಲ, ಮನೆಯಿಂದ ಊಟ ಬರುತ್ತಲ್ಲ ಅವಾಗ. ಓಕೆ, ಅದನ್ನು ತಿಂದೆ. ಓಕೆ, ಈಗ ಮುಂದೆ ಆಯ್ಕೆ ಸೂಪರ್ ಆಗಿರಬೇಕು ಯಾವುದೇ ಆದರೂ ಒಂದು. ಜನ ಅಂತೂ ನಾನಾಗಲೇ ಹೇಳಿದ್ರೆ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ಕಾವ್ಯ ಅಂದರೆ ಕಾವ್ಯಂದೇ ಆದಂಥ ಒಂದು ಅಭಿಮಾನಿ ಬಳಗ ಕ್ರಿಯೇಟ್ ಆಗಿದೆ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಸಿನಿಮಾನ ಅಥವಾ ಹೇಗೆ, ಯಾವ ಥರ ಇರುತ್ತೆ ಆಯ್ಕೆಗಳು? ಡ್ರೀಮ್ ಏನಿದೆ ಸಿನಿಮಾ ಅಂತ ಬಂದರೆ? ನೀವು ಕೊತ್ತಲ್ವಾಡಿ ಮಾಡುವಾಗಲೂ ಹೇಳಿದ್ದೆ, ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಕನ್ಸ್ಕೊಂಡೋಳಲ್ಲ ಅಂತ. ಬಟ್ ಅದೇ ಅದೊಂದು ಡೋರ್ ಓಪನ್ ಆಗಿದೆ, ನನಗೆ ಆಪರ್ಚುನಿಟೀಸ್ ಬರ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಈಗ ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇದ್ದೀನಿ, ಬ್ಲ್ಯಾಂಕ್ ಆಗಿದ್ದೀನಿ. ನೋಡಬೇಕು ಏನು ಡಿಸೈಡ್ ಮಾಡಬೇಕು.